ಹಾಲಿವುಡ್, ಬಾಲಿವುಡ್, ಕಾಲಿವುಡ್, ಮಾಲಿವುಡ್, ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ದಿನನಿತ್ಯವೂ ನಡೆಯುವ ಕೆಲವು ಅಹಿತಕರ ಘಟನೆಗಳನ್ನ ನೋಡ್ತಿದ್ರೆ ಜನರಿಗೆ ಸೇಫ್ಟಿ ಎಲ್ಲಿದೆ ಅನ್ನೋ ಪ್ರಶ್ನೆ ಕಾಡುತ್ತೆ. ಅದರಲ್ಲೂ ಜನಸಾಮಾನ್ಯರಿಗಿಂತ ಸೆಲೆಬ್ರಿಟಿಗಳ ಮೇಲೆ ಹಲ್ಲೆ ನಡೆದಾಗ ಎಲ್ಲರನ್ನ ಭಯ ಹುಟ್ಟಿಸುವಂತೆ ಮಾಡುತ್ತೆ. ಇಂತಹ ಒಂದು ಕರಾಳ ಅನುಭವಕ್ಕೆ ಸ್ಯಾಂಡಲ್ವುಡ್ ನಟಿ ಹರ್ಷಿಕಾ ಪೂಣಚ್ಚ ಹಾಗೂ ಭುವನ್ ಪೊನ್ನಣ್ಣ ಸಾಕ್ಷಿಯಾಗಿದ್ದಾರೆ. ಬೆಂಗಳೂರಿನ ರೆಸ್ಟೋರೆಂಟ್ ಒಂದಕ್ಕೆ ಊಟಕ್ಕೆ ಹರ್ಷಿಕಾ ಹಾಗೂ ಭುವನ್ ಹೋದಾಗ ಅನ್ಯ ಭಾಷಿಗರ ಗುಂಪು ಹಲ್ಲೆ ನಡೆಸಿದೆ. ಅಲ್ಲಿನ ಕೆಲವರು ಹರ್ಷಿಕಾ ಪತಿ ಭುವನ್ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಒಂದೆರಡು ದಿನಗಳ ಹಿಂದೆ ಫ್ರೇಜರ್ ಟೌನ್ ಪ್ರದೇಶದ ಸಮೀಪವಿರುವ ಪುಲಿಕೇಶಿ ನಗರದ ಮಸೀದಿ ರಸ್ತೆಯಲ್ಲಿರುವ ರೆಸ್ಟೋರೆಂಟ್ ಒಂದಕ್ಕೆ ಸಂಜೆ ಕುಟುಂಬದೊಂದಿಗೆ ಊಟ ಮಾಡಲು ತೆರಳಿದ್ದಾರೆ. ಭೋಜನವನ್ನ ಮುಗಿಸಿದ ನಂತರ ಅವರು ವ್ಯಾಲೆಟ್ ಪಾರ್ಕಿಂಗ್ನಿಂದ ತಮ್ಮ ವಾಹನವನ್ನ ತೆಗೆದುಕೊಂಡು ಹೊರಡ್ತಾ ಇದ್ದಾಗ ಇಬ್ಬರು ವ್ಯಕ್ತಿಗಳು ಡ್ರೈವರ್ ಸೀಟ್ ಕಿಟಕಿಯ ಬಳಿ ಬಂದು ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡು, ನಿಮ್ಮ ವಾಹನ ತುಂಬಾ ದೊಡ್ಡದಾಗಿದೆ, ಇದ್ದಕ್ಕಿದ್ದಂತೆ ಚಲಾಯಿಸಿದಲ್ಲಿ ಅದು ನಮಗೆ ತಗಲ್ಬಹುದು ಅಂತ ವಾದಿಸಲು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಭುವನ್, ಇನ್ನು ವಾಹನ ಮೂವ್ ಮಾಡ್ಲಿಲ್ವಲ್ಲ, ಸೈಡ್ ಬಿಡಿ ಅಂತ ಹೇಳಿದ್ದಾರೆ. ಆನಂತರ ಭುವನ್ ವಾಹನವನ್ನ ಸ್ವಲ್ಪ ಮುಂದಕ್ಕೆ ಚಲಾಯಿಸಿದ್ದಾರೆ. ಅಷ್ಟರೊಳಗೆ ಆ ಇಬ್ಬರು ವ್ಯಕ್ತಿಗಳು ದಂಪತಿಯನ್ನ ಅವರ ಭಾಷೆಯಲ್ಲಿ ನಿಂದಿಸೋಕೆ ಪ್ರಾರಂಭಿಸಿದ್ದಾರೆ. ಈ ಲೋಕಲ್ ಕನ್ನಡಿಗರಿಗೆ ಪಾಠ ಕಲಿಸಬೇಕು ಅಂತ ಹೇಳಿ ಭುವನ್ ಮುಖದ ಮೇಲೆ ಹೊಡೆಯಲು ಸಹ ಪ್ರಯತ್ನಿಸಿದ್ದಾರಂತೆ. ಕಾರ್ನಲ್ಲಿ ಕುಟುಂಬದವರ ಜೊತೆ ಇದ್ದಂತಹ ಕಾರಣಕ್ಕೆ ಭುವನ್ ತುಂಬಾ ತಾಳ್ಮೆಯಿಂದ ಇದ್ದು ಹೆಚ್ಚು ಪ್ರತಿಕ್ರಿಯೆಯನ್ನು ನೀಡಿಲ್ಲ. 2-3 ನಿಮಿಷಗಳಲ್ಲಿ ಅದೇ ಗ್ಯಾಂಗ್ನ 20-30 ಸದಸ್ಯರ ಗುಂಪು ಸ್ಥಳದಲ್ಲಿ ಜಮಾಯಿಸಿದೆ. ಅವರಲ್ಲಿ ಇಬ್ಬರು ಭುವನ್ ಚಿನ್ನದ ಸರವನ್ನ ಕಿತ್ತುಕೊಳ್ಳೋಕೆ ಪ್ರಯತ್ನಿಸಿದ್ದಾರೆ. ವಾಹನಕ್ಕೆ ಹಾನಿ ಮಾಡಿ ಅರ್ಥವಾಗದ ಭಾಷೆಯಲ್ಲಿ ನಿಂದಿಸಲು ಆರಂಭಿಸಿದ್ದಾರೆ. ಇಲ್ಲಿ ಹರ್ಷಿಕಾ ಹಾಗೂ ಭುವನ್ ಕನ್ನಡದಲ್ಲಿ ಮಾತನಾಡ್ತಾ ಇರೋದು ಅವರಿಗೆ ಸಮಸ್ಯೆ ಆಗಿ ಕಾಣಿಸಿತು. ನೀವು ನಿಮ್ಮ ಏರಿಯಾಗೆ ಬಂದು ನಿಮಗೆ ಬೇಕಾದ ಭಾಷೆಗಳಲ್ಲಿ ಮಾತಾಡೋದನ್ನ ನಿಲ್ಲಿಸಿ, ಎ ಲೋಕಲ್ ಕನ್ನಡ ವಾಲಾ ಹೇ, ನಿಮ್ಮ ಕನ್ನಡ ಸ್ಟೈಲ್ ಅನ್ನ ನೀವೇ ಇಟ್ಕೊಳ್ಳಿ ಅಂತ ಟೀಕೆ ಮಾಡಿದ್ದಾರೆ ಎಂದು ಹರ್ಷಿಕಾ ಸಾಮಾಜಿಕ ಜಾಲತಾಣದಲ್ಲಿ ಸ್ವತಃ ಅವರೇ ಪೋಸ್ಟ್ ಮಾಡಿದ್ದಾರೆ. ಆ ಗುಂಪಿನಲ್ಲಿ ಹೆಚ್ಚಿನವರು ಹಿಂದಿ, ಉರ್ದು ಹಾಗೂ ಕೆಲವರು ಅರೆಬರೆ ಕನ್ನಡದಲ್ಲಿ ಮಾತನಾಡ್ತಿದ್ರಂತೆ. ನಮಗೆ ನಾವು ಪರಿಚಯವಿದ್ದ ಇನ್ಸ್ಪೆಕ್ಟರ್ಗೆ ತುರ್ತು ಕರೆ ಮಾಡಿದ್ವಿ, ಆದ್ರೆ ಅವರೆಲ್ಲರೂ ಏನೂ ಆಗಿಲ್ಲ ಎಂಬಂತೆ ಕೆಲವೇ ಸೆಕೆಂಡುಗಳಲ್ಲಿ ಅಲ್ಲಿಂದ ಹೋಗಿಬಿಟ್ರು. ನಾವು ಅವರನ್ನ ಹುಡುಕಲು ಪ್ರಯತ್ನಿಸಿದ್ವಿ, ಆದ್ರೆ ಅಷ್ಟರಲ್ಲಿ ಅವರೆಲ್ಲರೂ ಅಲ್ಲಿಂದ ಹೋಗಿದ್ರು. ನಾವು ಸಮೀಪ ಪೊಲೀಸ್ ಠಾಣೆಯ ಗಸ್ತು ಪೊಲೀಸ್ ವಾಹನವನ್ನ ಕಂಡು ಎಎಸ್ಐ ಉಮೇಶ್ ಎಂಬುವವರಿಗೆ ನಡೆದ ಘಟನೆಯನ್ನ ವಿವರಿಸಿದ್ವಿ, ಆದ್ರೆ ಅವರು ನಮಗೆ ಸಹಾಯ ಮಾಡುವ ಆಸಕ್ತಿ ತೋರಲಿಲ್ಲ. ಇಲಾಖೆಯ ಮೇಲಧಿಕಾರಿಗಳ ಜೊತೆ ಮಾತನಾಡಬೇಕು ಅಂತ ಅವರು ಹೇಳಿದ್ರು. ಕನಿಷ್ಠ ಪಕ್ಷ ಏನಾಯ್ತು ಅಂತ ಕೇಳಿ ತಿಳಿದುಕೊಳ್ಳುವ ಸೌಜನ್ಯ ಕೂಡ ತೋರಲಿಲ್ಲ. ರೆಸ್ಟೋರೆಂಟ್ ನ ಮುಂದೆ ಕಾರ್ನಲ್ಲಿ ಮೂಸಂಬಿ ಜ್ಯೂಸ್ ಕುಡಿತಾ ಕುಳಿತಿದ್ರು ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ನಾವು ಪಾಕಿಸ್ತಾನದಲ್ಲಿ ಮತ್ತು ಅಫ್ಘಾನಿಸ್ತಾನದಲ್ಲಿ ವಾಸಿಸ್ತಾ ಇದ್ದೇವೆ, ಅಥವಾ ಹಾಗಿದ್ರೆ ನಾವು ನಮ್ಮ ಊರಿನಲ್ಲಿ ಕನ್ನಡ ಮಾತಾಡೋದೇ ತಪ್ಪ? ನಮ್ಮ ಸ್ವಂತ ನಗರದಲ್ಲಿ ನಾವು ಎಷ್ಟು ಸುರಕ್ಷಿತವಾಗಿದ್ದೇವೆ? ನಮ್ಮ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದು ಇಂತಹ ದೀರ್ಘಾವಧಿಯ ಮಾನಸಿಕ ಆಘಾತಕ್ಕೆ ಕಾರಣವಾಗುವ ಇಂತಹ ಘಟನೆಗಳನ್ನ ಮುಚ್ಚಾಕ್ಬೇಕೆ? ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕದ ರಾಜ್ಯ ಪೊಲೀಸ್ ಇಲಾಖೆಯವರು ಈ ಬಗ್ಗೆ ವಿಚಾರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಈ ಮೂಲಕ ಕೇಳ್ಕೊಳ್ತೀನಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಹರ್ಷಿಕಾ ಪೂಣಚ್ಚ. ಅನ್ಯ ಕೋಮಿನ ಗುಂಪಿನಿಂದ ಹಲ್ಲೆ, ನೆರವಿಗೆ ಬಾರಿದ ಪೊಲೀಸರು ನಾವೇನು ಪಾಕಿಸ್ತಾನದಲ್ಲಿದ್ದೇವಾ ಅಂತ ನಟಿ ಹರ್ಷಿಕಾ ಪೂಣಚ್ಚ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಎಸ್ ರಾಜಮೌಳಿ ಮತ್ತು ಮಹೇಶ್ ಬಾಬು ಅವರು ಜೊತೆಯಾಗಿ ಸಿನಿಮಾ ಮಾಡ್ತಾ ಇರೋದು ಗೊತ್ತೇ ಇದೆ. ಈ ಸಿನಿಮಾದ ಬಗ್ಗೆ ಹೊಸ ಅಪ್ಡೇಟ್ ತಿಳಿಯಲು ಫ್ಯಾನ್ಸ್ ಕಾದಿದ್ದಾರೆ. ಇದಕ್ಕೆ ಪೂರಕ ಎನ್ನುವಂತೆ ನಟ ಮಹೇಶ್ ಬಾಬು ಅವರು ಎಸ್ ರಾಜಮೌಳಿ ಅವರೊಂದಿಗೆ ಹೈದರಾಬಾದ್ ವಿಮಾನದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮಹೇಶ್ ಬಾಬು ಅವರ ಹೊಸ ಸಿನಿಮಾದ ಲುಕ್ ಎಲ್ಲರ ಗಮನ ಸೆಳೆದಿದೆ. ಎಸ್, ನಟ ಮಹೇಶ್ ಬಾಬು ಹಾಗೂ ನಿರ್ದೇಶಕ ಎಸ್ ರಾಜಮೌಳಿ ಅವರು ತಮ್ಮ ತಂಡದ ಜೊತೆ ದುಬೈಗೆ ಹೋಗಿದ್ರು. ಅಲ್ಲಿ SSMB29 ಚಿತ್ರದ ಪ್ರೀ ಪ್ರೊಡಕ್ಷನ್ ಕೆಲಸ ಪೂರ್ಣಗೊಳಿಸಲಾಗಿದೆ. ಪಾತ್ರಕ್ಕಾಗಿ ಮಹೇಶ್ ಬಾಬು ವಿಶೇಷ ತರಬೇತಿ ಪಡ್ಕೊಂಡಿದ್ದಾರೆ. ಅಲ್ಲಿಂದ ಅವರು ಹಿಂದಿರುಗಿ ಹೈದರಾಬಾದ್ಗೆ ಬಂದಿದ್ದು ವಿಮಾನ ನಿಲ್ದಾಣದಲ್ಲಿ ಕಾಣಿಸಿಕೊಂಡ ಅವರ ವಿಡಿಯೋ ಈಗ ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಮಹೇಶ್ ಬಾಬು ಗೆಟಪ್ ಗಮನ ಸೆಳೀತಾ ಇದೆ. ಇದು ಮಹೇಶ್ ಬಾಬು ನಟನೆಯ 29ನೇ ಸಿನಿಮಾ. ಈ ಚಿತ್ರಕ್ಕೆ ಇನ್ನು ಶೀರ್ಷಿಕೆ ನಿಗದಿಯಾಗಿಲ್ಲ. ಸದ್ಯಕ್ಕೆ SSMB29 ಅಂತ ಕರೀತಾ ಇದ್ದಾರೆ. ಈ ಸಿನಿಮಾದಲ್ಲಿ ಮಹೇಶ್ ಬಾಬು ಅವರಿಗೆ ಡಿಫರೆಂಟ್ ಲುಕ್ ಇರಲಿದೆ. ಆ ಲುಕ್ ಬಹಿರಂಗ ಆಗಬಾರದು ಎಂಬುದು ರಾಜಮೌಳಿ ಅವರ ಉದ್ದೇಶ ಆಗಿತ್ತು. ಅದಕ್ಕಾಗಿ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ರು. ಆದ್ರೆ ಈಗಾಗಲೇ ಮಹೇಶ್ ಬಾಬು ಅವರು ಹೊಸ ಗೆಟಪ್ ಬಹಿರಂಗವಾಗಿದೆ. ಸಿನಿಮಾದಲ್ಲಿ ಮಹೇಶ್ ಅವರಿಗೆ ಉದ್ದ ಕೂದಲಿನ ಗೆಟಪ್ ಇರಲಿದೆ ಎಂಬುದು ಮೇಲ್ನೋಟಕ್ಕೆ ಖಚಿತವಾಗಿದೆ. ಯಾಕಂದ್ರೆ ವಿದೇಶದಿಂದ ಬಂದ ಮಹೇಶ್ ಬಾಬು ಅವರು ಇದೇ ಗೆಟಪ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾದ ಪಾತ್ರಕ್ಕಾಗಿ ಅವರು ಕೂದಲು ಬೆಳೆಸಿದ್ದಾರೆ. ಒಟ್ಟಿನಲ್ಲಿ ಈ ಸಿನಿಮಾ ಬಗ್ಗೆ ಅಭಿಮಾನಿಗಳಿಗೆ ಇರುವ ನಿರೀಕ್ಷೆ ಡಬಲ್ ಆಗಿದೆ. ಉತ್ತರಾಖಂಡ ಸಿನಿಮಾವು ದಿನದಿಂದ ದಿನಕ್ಕೆ ಭಾರಿ ಸದ್ದು ಮಾಡ್ತಾ ಇದೆ. ಸಿನಿಮಾದ ತಾರಾಗಣವು ಹಿರಿದಾಗ್ತಾ ಇದೆ.
ಸ್ಟಾರ್ ಕಾಸ್ಟಿಂಗ್ ಇಂದಲೇ ಸಿನಿಮಾ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಉತ್ತರಾಖಂಡದಲ್ಲಿ ಡಾಲಿ ಜೊತೆ ಶಿವಣ್ಣ ಕೂಡ ಅಭಿನಯಿಸ್ತಾ ಇದ್ದಾರೆ. ಸಿನಿಮಾದ ಹೊಸ ಅಪ್ಡೇಟ್ ಏನಂದ್ರೆ ಶಿವಣ್ಣನಿಗೆ ಜಾಕಿ ಖ್ಯಾತಿಯ ಭಾವನಾ ಜೋಡಿಯಾಗಿ ಮಿಂಚಲಿದ್ದಾರೆ. ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಹಾಗೂ ಜಾಕಿ ಭಾವನಾ ಒಟ್ಟಿಗೆ 2 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಹಾಗೆ ಮೊದಲಿಗೆ ಟಗರು ಶಿವನ ಜೋಡಿ ಪಂಚಮಿಯಾಗಿ ಕೇರಳ ಚೆಲುವೆ ಮಿಂಚಿದ್ರು. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಬಳಿಕ ಬಜರಂಗಿ 2 ಚಿತ್ರದಲ್ಲಿ ಜೊತೆಯಾಗಿದ್ರು. ಇದೀಗ ಸೆಂಚುರಿ ಸ್ಟಾರ್ ಶಿವಣ್ಣ ಹಾಗೂ ಭಾವನಾ ಮೆನನ್ ಮತ್ತೆ ಜೊತೆಯಾಗುವ ಸುದ್ದಿ ಬಂದಿದೆ. ಇಬ್ರು ಮತ್ತೆ ಒಟ್ಟಿಗೆ ನಟಿಸೋದು ಬಹುತೇಕ ಖಚಿತ ಎನ್ನಲಾಗ್ತಾ ಇದೆ. ಉತ್ತರಾಖಂಡ ಚಿತ್ರದಲ್ಲಿ ಶಿವಣ್ಣ ಪ್ರಮುಖವಾದ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಅವರ ಜೋಡಿಯಾಗಿ ಭಾವನಾ ಮೆನನ್ ನಟಿಸೋದು ಕೂಡ ಬಹುತೇಕ ಖಚಿತವಾಗಿದೆ. ಜನವರಿ ತಿಂಗಳಲ್ಲೇ ಉತ್ತರಾಖಂಡ ಚಿತ್ರಕ್ಕಾಗಿ ತಮ್ಮನ್ನ ಸಂಪರ್ಕಿಸಿದ್ದಾಗಿ ಭಾವನಾ OTT ಪ್ಲೇ ವೆಬ್ಸೈಟ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಏಪ್ರಿಲ್ನಲ್ಲಿ ಶೂಟಿಂಗ್ ಅಂದಿದ್ರು, ನನ್ನ ಭಾಗದ ಚಿತ್ರೀಕರಣ ಮೇ ತಿಂಗಳಲ್ಲಿ ಎಂದು ಹೇಳಿರೋದಾಗಿ ಭಾವನಾ ತಿಳಿಸಿದ್ದಾರೆ. ಚಿತ್ರದಲ್ಲಿ ಧನಂಜಯ್ ಗಬ್ರು ಸತ್ಯ ಎನ್ನುವ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಲಚ್ಚಿ ಎನ್ನುವ ಪಾತ್ರಕ್ಕೆ ಚೈತ್ರಾ ಆಚಾರ್ ಆಯ್ಕೆಯಾಗಿದ್ದಾರೆ. ಮಿರ್ಚಿ ಮಲ್ಲಿಗೆ ಎನ್ನುವ ಪಾತ್ರಕ್ಕೆ ದೂತ್ ಪೇಡ ದಿಗಂತ್ ಬಣ್ಣ ಹಚ್ಚಿದ್ದಾರೆ. ಈಗಾಗಲೇ ಅವರ ಲುಕ್ ಕೂಡ ರಿವೀಲ್ ಆಗಿದೆ. ಪಾಟೀಲ್ ಆಗಿ ನಿರ್ದೇಶಕ ಯೋಗರಾಜ್ ಭಟ್ ಬಣ್ಣ ಹಚ್ಚುತ್ತಿದ್ದಾರೆ. ಶೀಘ್ರದಲ್ಲೇ ಇನ್ನಷ್ಟು ಪಾತ್ರಗಳ ಪರಿಚಯ ಮಾಡಿಸೋದಾಗಿ ಚಿತ್ರತಂಡ ಹೇಳಿಕೊಂಡಿದೆ. ಇನ್ನು ಶಿವಣ್ಣ ಸಾಲು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಸದ್ಯ ಚಿತ್ರೀಕರಣದಿಂದ ಬಿಡುವು ಪಡೆದು ಶಿವಮೊಗ್ಗದಲ್ಲಿ ಪತ್ನಿ ಗೀತಾ ಪರ ಲೋಕಸಭಾ ಚುನಾವಣೆಗೆ ಪ್ರಚಾರ ನಡೆಸುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಗೀತಾ ಶಿವರಾಜ್ ಕುಮಾರ್ ಕಣಕ್ಕಿಳಿದಿದ್ದಾರೆ. ಸಿನಿಮಾಗಳ ವಿಚಾರಕ್ಕೆ ಬಂದ್ರೆ ಶಿವಣ್ಣ 45 ಹಾಗೂ ಭೈರತಿ ರಣಗಲ್ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ. ಮತ್ತೆ ಕೆಲವು ಸಿನಿಮಾಗಳಲ್ಲಿ ಶಿವಣ್ಣ ನಟಿಸುವ ಬಗ್ಗೆ ಮಾತುಕತೆ ಕೂಡ ನಡೀತಾ ಇದೆ. ತೆಲುಗಿನಲ್ಲಿ ರಾಮ್ ಚರಣ್ ಜೊತೆ ಒಂದು ಚಿತ್ರ ಒಪ್ಕೊಂಡಿದ್ದಾರೆ. ತಮಿಳು ಕಥೆಗಳನ್ನ ಕೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಡಾಲಿ ಧನಂಜಯ್ ನಟನೆಯ ಉತ್ತರಾಖಂಡ ಚಿತ್ರದಲ್ಲೂ ಕೂಡ ಶಿವಣ್ಣ ನಟಿಸೋದು ಪಕ್ಕಾ ಆಗಿದೆ. ರೋಹಿತ್ ಪದಕಿ ನಿರ್ದೇಶನದ ಉತ್ತರಾಖಂಡ ಸಿನಿಮಾ ಚಿತ್ರೀಕರಣ ಇತ್ತೀಚೆಗೆ ಶುರುವಾಗಿದೆ. KRG ಸ್ಟುಡಿಯೋಸ್ ಬ್ಯಾನರ್ ನಡಿಯಲ್ಲಿ ಸಿನಿಮಾ ಮೂಡಿ ಬರ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಕತೆ ನಡೆಯಲಿದ್ದು ಆ ಶೈಲಿಯ ಭಾಷೆಯನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಉತ್ತರ ಕರ್ನಾಟಕ ಭಾಗಗಳಲ್ಲಿ ಕೂಡ ಸೆಟ್ ಹಾಕಿ ಚಿತ್ರೀಕರಣ ನಡೆಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಸೆಟ್ ಹಾಕಲಿದ್ದಾರೆ. ಟಗರು ಹಾಗೂ ಬೈರಾಗಿ ಚಿತ್ರಗಳ ಬಳಿಕ ಶಿವಣ್ಣ ಡಾಲಿ ಜೊತೆಯಾಗಿರೋದು ಮತ್ತಷ್ಟು ಕುತೂಹಲ ಮೂಡಿಸಿದೆ. ಮೈತ್ರಿ ಖ್ಯಾತಿಯ BM ಗಿರಿರಾಜ್ ನಿರ್ದೇಶನದ ಗುರು ದೇಶಪಾಂಡೆ ನಿರ್ಮಾಣದ ಚಿತ್ರಕ್ಕೆ ರಾಮರಸ ಎಂದು ಶೀರ್ಷಿಕೆ ಇಡಲಾಗಿದೆ. ರಾಮರಸ ಶೀರ್ಷಿಕೆಯನ್ನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅನಾವರಣ ಮಾಡಿರೋದು ವಿಶೇಷ. ನಿರ್ದೇಶಕ ಹಾಗೂ ನಿರ್ಮಾಪಕ ಗುರು ದೇಶಪಾಂಡೆ ತಮ್ಮ G ಸಿನಿಮಾಸ್ ಲಾಂಛನದಲ್ಲಿ ನಿರ್ಮಾಣ ಮಾಡ್ತಾ ಇರುವ ಹೊಸ ಚಿತ್ರ ಪ್ರೊಡಕ್ಷನ್ ನಂಬರ್ 4. ಈ ಚಿತ್ರದ ಹಾಡುಗಳ ಸಾಂಗ್ ರೆಕಾರ್ಡಿಂಗ್ ಇತ್ತೀಚೆಗಷ್ಟೇ ನೆರವೇರಿದೆ. ಇದೀಗ ಇದೇ ಸಿನಿಮಾದ ಶೀರ್ಷಿಕೆ ಅನಾವರಣವಾಗಿದೆ. ಚಿತ್ರಕ್ಕೆ ರಾಮರಸ ಅಂತ ಟೈಟಲ್ ಫಿಕ್ಸ್ ಮಾಡಿದ್ದಾರೆ. ಅಸಲಿಗೆ ಶ್ರೀರಾಮನವಮಿಯಂದೇ ನಡೆಯಬೇಕಿದ್ದ ರಾಮರಸ ಚಿತ್ರದ ಶೀರ್ಷಿಕೆ ಬಿಡುಗಡೆ ಸಮಾರಂಭ ಕಾರಣಾಂತರಗಳಿಂದ ಮಾರನೇ ದಿನ ರಾಮರಸ ಟೈಟಲ್ ಅನಾವರಣಗೊಂಡಿದೆ. ಮೋಷನ್ ಪೋಸ್ಟರ್ ಕೂಡ ಅದ್ಭುತವಾಗಿದೆ. ರಾಮರಸ ಚಿತ್ರವು ಹಾರರ್ ಕಾಮಿಡಿ ಜಾನರ್ನ ಚಿತ್ರ ಆಗಿದ್ದು ಜಿ ಅಕಾಡೆಮಿಯ 16 ಜನ ಹೊಸ ಪ್ರತಿಭೆಗಳಿಗೆ ವರ್ಕ್ಶಾಪ್ ನಡೆಸಿ ತರಬೇತಿ ನೀಡಿ ಈ ಚಿತ್ರದಲ್ಲಿ ನಟಿಸಲು ಅವಕಾಶ ನೀಡಿದ್ದಾರೆ. ಗುರು ದೇಶಪಾಂಡೆ ಅವರು ಈ ಹಿಂದೆ ಸಾಂಗ್ ರೆಕಾರ್ಡಿಂಗ್ ಮಾಡುವ ಮೂಲಕ ಚಿತ್ರಕ್ಕೆ ಚಾಲನೆ ನೀಡಿದ್ರು. ಇತ್ತೀಚಿನ ದಿನಗಳಲ್ಲಿ ಸಾಂಗ್ ರೆಕಾರ್ಡಿಂಗ್ ಪೂಜೆ ಮಾಡೋದು ವಿರಳ. ಹಳೆಯ ಸಂಪ್ರದಾಯಗಳನ್ನ ಪುನಃ ಗುರು ದೇಶಪಾಂಡೆ ಅವರು ಚಿತ್ರರಂಗಕ್ಕೆ ತರ್ತಿದ್ದಾರೆ ಅಂತ ನಿರ್ದೇಶಕ BM ಗಿರಿರಾಜ್ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಚಿತ್ರದಲ್ಲಿ ಕನ್ನಡದ ಖ್ಯಾತ ನಟರೊಬ್ಬರು ನಟಿಸ್ತಾ ಇದ್ದು ಮಾತುಕತೆ ಅಂತಿಮ ಹಂತದಲ್ಲಿದೆ. BJ ಭರತ್ ಈಗಾಗಲೇ ರಾಮರಸ ಚಿತ್ರದ 2 ಹಾಡುಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಪುನೀತ್ ಆರ್ಯ ಹಾಡುಗಳನ್ನ ಬರೆದಿದ್ದಾರೆ. ಸುನಿಲ್ HC ಗೌಡ ಕಾರ್ಯಕಾರಿ ನಿರ್ಮಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮೇ 2ನೇ ವಾರದಿಂದ ರಾಮರಸ ಚಿತ್ರದ ಚಿತ್ರೀಕರಣ ಆರಂಭವಾಗಲಿದೆ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಇನ್ನು ಮ್ಯಾಕ್ಸ್ ಚಿತ್ರದ ಶೂಟಿಂಗ್ ನಲ್ಲಿಯೇ ಬ್ಯುಸಿ ಇದ್ದಾರೆ. ಈ ಸಿನಿಮಾ ಮೂಲಕ ಭರ್ಜರಿ ಆಕ್ಷನ್ ಕೂಡ ಈ ಸಲ ಕಿಚ್ಚ ಕೊಡ್ತಿದ್ದಾರೆ. ಅದಕ್ಕಾಗಿಯೇ ಚೆನ್ನೈನ ಮಹಾಬಲಿಪುರಂನಲ್ಲಿ ಇದೀಗ ಸಿನಿಮಾದ ಫೈಟ್ ಸೀನ್ ಶೂಟಿಂಗ್ ನಡೀತಾ ಇದೆ. ಸಿನಿಮಾದ ಹೊಸ ಮ್ಯಾಟರ್ ಏನಂದ್ರೆ ಇಲ್ಲಿ ಯಾರಿಗೂ ಪ್ರವೇಶ ಇಲ್ವೇ ಇಲ್ಲ. ಫೋಟೋ ವಿಡಿಯೋ ತೆಗೆಯೋ ಮಾತು ಇಲ್ಲೇ ಇಲ್ಲ. ಎಲ್ಲದಕ್ಕೂ ಇಲ್ಲಿ ನಿರ್ಬಂಧ ಇದೆ. ಈ ಸಿನಿಮಾದ ಎಲ್ಲಾ ವಿಷಯಗಳನ್ನ ಥಿಯೇಟರ್ ನಲ್ಲಿ ಏನ್ ನೋಡ್ಬೇಕು, ಆ ಮಟ್ಟಿಗೆ ಮ್ಯಾಕ್ಸ್ ತಯಾರಾಗ್ತಾ ಇದೆ. ಎಲ್ಲವೂ ಸರ್ಪ್ರೈಸ್ ಆಗಿರ್ಲಿ ಅನ್ನುವ ಭಾವನೆಯಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಗಳೊಂದಿಗೆ ಸಿನಿಮಾದ ಚಿತ್ರೀಕರಣ ನಡೀತಾ ಇದ್ದು ಸಿನಿಮಾದ ಸಸ್ಪೆನ್ಸ್ ಅನ್ನ ಸಿನಿಮಾ ತಂಡ ಕಾಯ್ದಿರಿಸಿಕೊಂಡಿದೆ. ಕಳೆದ ವರ್ಷವೇ ಸಿನಿಮಾ ಶುರುವಾಗಿದೆ, ಇನ್ನು ಮುಗ್ದಿಲ್ವಾ ಅಂತ ಅಭಿಮಾನಿಗಳು ಕೇಳ್ತಿದ್ದಾರೆ. ಈ ಸಿನಿಮಾ ಲೇಟ್ ಆಗಲು ಮಳೆ ಕೂಡ ಅಡ್ಡಿಯಾಗಿತ್ತು. ಚೆನ್ನೈನಲ್ಲಿ ಭಾರಿ ಮಳೆ ಕೂಡ ಆಗಿತ್ತು. ಈ ಒಂದು ಕಾರಣಕ್ಕೆ ಮ್ಯಾಕ್ಸ್ ಸಿನಿಮಾ ಶೂಟಿಂಗ್ ಸ್ಟಾಪ್ ಕೂಡ ಆಗಿತ್ತು. ಆದ್ರೆ ಈಗ ಆ ರೀತಿ ಏನೂ ಇಲ್ಲ, ಎಲ್ಲವೂ ಸರಾಗವಾಗಿಯೇ ನಡೀತಾ ಇದೆ.
ಫೈಟ್ ದೃಶ್ಯಗಳ ಚಿತ್ರೀಕರಣ ನಡೀತಿದೆ. ಇನ್ನೇನು ಇದು ಕೂಡ ಮುಗಿತಾ ಬಂದಿದೆ. ಇನ್ನು 10 ದಿನಗಳ ಶೂಟಿಂಗ್ ಮಾತ್ರ ಬಾಕಿ ಇದೆ. ಅದ್ ಮುಗಿದ್ರೆ ಶೂಟಿಂಗ್ ಕಂಪ್ಲೀಟ್ ನೋಡಿ. ಆದ್ರೆ ಒಂದು ದೊಡ್ಡ ಸಿನಿಮಾ ಅಂದ್ಮೇಲೆ ಟೈಮ್ ಹಿಡಿಯುತ್ತೆ ಅಲ್ವಾ? ಸಿನಿಮಾದ ತಾರಾಗಣದಲ್ಲಿ ಕನ್ನಡದ 2 ನಟಿಮಣಿಯರಿದ್ದು ಸಂಯುಕ್ತ ಹೊರನಾಡ್ ಹಾಗೂ ಸುಕೃತ ವಾಗ್ಲೆ ನಟಿಸಿದ್ದಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಕೂಡ ಈ ಚಿತ್ರದಲ್ಲಿದ್ದಾರೆ. ಬಹುತೇಕ ಕನ್ನಡಿಗರೇ ಕೆಲಸ ಮಾಡ್ತಿರುವ ಮ್ಯಾಕ್ಸ್ ಸಿನಿಮಾ ದೊಡ್ಡ ಮಟ್ಟದಲ್ಲಿಯೇ ತಯಾರಾಗ್ತಾ ಇದೆ. ಅಜನೀಶ್ ಲೋಕನಾಥ್ ಈ ಚಿತ್ರಕ್ಕೆ ಸಂಗೀತ ಕೊಡ್ತಿದ್ದಾರೆ. ಜೂನ್ ಅಥವಾ ಜುಲೈ ಹೊತ್ತಿಗೆ ಮ್ಯಾಕ್ಸ್ ಥಿಯೇಟರ್ಗಳಲ್ಲಿ ಲೆಗ್ಗೆ ಇಡೋದಕ್ಕೆ ಎಲ್ಲಾ ತಯಾರಿ ನಡೆಸಿದೆ. ರಾಜಕೀಯ ಪಕ್ಷಗಳು ಸ್ಟಾರ್ ನಟನನ್ನ ಮುಂದಿಟ್ಕೊಂಡು ಓಟ್ ಗಿಟ್ಟಿಸಿಕೊಳ್ತಾ ಬಂದಿದ್ದಾರೆ. ಅದೇ ರೀತಿ 2024ರ ಲೋಕಸಭಾ ಚುನಾವಣೆಯಲ್ಲೂ ಸ್ಟಾರ್ ಪ್ರಚಾರಕರನ್ನ ನಾವು ನೋಡಬಹುದಾಗಿದೆ. ಇಂದು ಅಂದ್ರೆ ಏಪ್ರಿಲ್ 20ರ ಶನಿವಾರ ಡಿಕೆ ಸುರೇಶ್ ಅವರ ಮತ ಪ್ರಚಾರಕ್ಕೆ ಯಶವಂತಪುರ RR ನಗರದಲ್ಲಿ ಸ್ಯಾಂಡಲ್ವುಡ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರೋಡ್ ಶೋಗೆ ಸಜ್ಜಾಗಿದ್ರು. ನಟನಿಗೆ ಕೈ ನೋವು ಹೆಚ್ಚದ ಕಾರಣ ದರ್ಶನ್ ಪ್ರಚಾರ ಮುಂದಕ್ಕೆ ಹಾಕಲಾಗಿದೆ. ಕಳೆದ 2 ದಿನಗಳಿಂದ ದರ್ಶನ್ ಮಂಡ್ಯದಲ್ಲಿ ಕೈ ಅಭ್ಯರ್ಥಿ ಪರ ಪ್ರಚಾರ ಮಾಡಿದ್ರು. ಇಂದು ಅವರು ಡಿಕೆ ಸುರೇಶ್ ಪರ ಪ್ರಚಾರ ಮಾಡುವವರಿದ್ರು. ಆದ್ರೆ ದರ್ಶನ್ಗೆ ಕೈ ನೋವು ಹೆಚ್ಚದ ಕಾರಣ ಇಂದಿನ ರೋಡ್ ಶೋ ಅನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಮುಂದಿನ ಪ್ರಚಾರ ಮುಂದಕ್ಕೆ ಹಾಕಲಾಗಿದೆ. ಹಾಗೆ ಡೆವಿಲ್ ಸಿನಿಮಾ ಶೂಟಿಂಗ್ ವೇಳೆ ದರ್ಶನ್ ಕೈಗೆ ಪೆಟ್ಟಾಗಿತ್ತು. ಇತ್ತೀಚೆಗಷ್ಟೇ ದರ್ಶನ್ ಕೈಗೆ ಸರ್ಜರಿ ಕೂಡ ಮಾಡಲಾಗಿದೆ. ಕೈ ನೋವಿದ್ರು ಕೂಡ ದರ್ಶನ್ ಪ್ರಚಾರದಲ್ಲಿ ಭಾಗಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರುಗೆ ವೋಟ್ ಮಾಡಿ ಅಂತ ಕ್ಯಾಂಪೇನ್ ಮಾಡಿದ್ರು. ನಟ ದರ್ಶನ್ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಮತ ಪ್ರಚಾರ ಮಾಡ್ತಿರೋದು ಭಾರಿ ಕುತೂಹಲ ಮೂಡಿಸಿದೆ. ಯಾಕಂದ್ರೆ 2019ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿದ್ದ ಸುಮಲತಾ ಅಂಬರೀಶ್ ಪರವಾಗಿ ನಟರಾದ ದರ್ಶನ್ ಹಾಗೂ ಯಶ್ ಮಂಡ್ಯ ಕ್ಷೇತ್ರದ ಪ್ರತಿಯೊಂದು ಗ್ರಾಮಗಳಿಗೂ ತೆರಳಿ ಚುನಾವಣಾ ಪ್ರಚಾರ ನಡೆಸಿದ್ರು. ದರ್ಶನ್ ಯಶ್ ಸೇರಿದಂತೆ ಚಂದನವನದ ಹಲವು ಕಲಾವಿದರು ಸಹ ಸುಮಲತಾ ಪರವಾಗಿ ಕ್ಯಾಂಪೇನ್ ಮಾಡಿದ್ರು. ಈ ಅಬ್ಬರದ ಪ್ರಚಾರದಿಂದಲೇ ಅಂದಿನ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿದ್ದ ನಿಖಿಲ್ ಕುಮಾರಸ್ವಾಮಿ ಸೋಲಾಯಿತು ಎಂಬ ವಿಶ್ಲೇಷಣೆಗಳು ಕೇಳಿ ಬಂದಿದ್ವು. ಇತ್ತೀಚಿನ ಬೆಳವಣಿಗೆಯಲ್ಲಿ 2024ರ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ವಂಚಿತರಾದ ಸುಮಲತಾ ಅಂಬರೀಶ್ ಮಂಡ್ಯದಲ್ಲಿ ಬಹಿರಂಗ ಸಭೆ ನಡೆಸಿ ತಾವು ಬಿಜೆಪಿ ಸೇರೋದಾಗಿ ತಿಳಿಸಿದ್ರು. ಈ ಸಮಯದಲ್ಲಿ ಬೆಂಬಲಕ್ಕಾಗಿ ಮಗ ಅಭಿಷೇಕ್ ಅಂಬರೀಶ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಉಪಸ್ಥಿತರಿದ್ದರು. ಸಭೆಯಲ್ಲಿ ಮಾತನಾಡಿದ ದರ್ಶನ್, ಏನೇ ಆದ್ರೂ ನನ್ನ ಬೆಂಬಲ ಅಮ್ಮನಿಗೆ, ಅಮ್ಮ ಹೇಳಿದಂತೆ ನಡೆದುಕೊಳ್ಳೋದು ಅಂತ ಹೇಳಿದ್ರು. ಇವರ ಮಾತುಗಳನ್ನ ಜನ ದರ್ಶನ್ ಬಿಜೆಪಿಗೆ ಬೆಂಬಲ ನೀಡ್ತಾರೆ ಅಂತ ಭಾವಿಸಿದ್ರು. ಆದ್ರೆ ದರ್ಶನ್ ಸುಮಲತಾ ಅವರ ನಿರ್ಧಾರಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ರು ಕೂಡ ಪ್ರಚಾರ ವಿಚಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಬೆನ್ನಿಗೆ ನಿಂತಿದ್ದಾರೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಸ್ಟಾರ್ ಚಂದ್ರು ಪರ ಮತಬೇಟೆ ಮಾಡಿದ್ರು. ಈಗ ಡಿಕೆ ಸುರೇಶ್ ಪರ ರೋಡ್ ಶೋಗೆ ರೆಡಿಯಾಗಿದ್ದಾರೆ. ಈ ಬೆಳವಣಿಗೆಗಳು ಅಭಿಮಾನಿ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಯಾರ ಪರ ಬೇಕಾದ್ರೂ ಪ್ರಚಾರ ಮಾಡಬಹುದು ಅನ್ನೋದು ಮಾತ್ರ ವಾಸ್ತವ. ಉಸಿರೇ ಉಸಿರೇ ಈ ಪದಗಳು ಹುಚ್ಚ ಸಿನಿಮಾದ ಕಿಚ್ಚನ ಹಾಡು ನೆನೆಸುತ್ತೆ. ಈಗ ಇದೇ ಶೀರ್ಷಿಕೆಯೊಂದಿಗೆ ಎನ್ ಗೊಂಬೆ ಲಾಂಛನದಲ್ಲಿ ಪ್ರದೀಪ್ ಯಾದವ್ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ಸಿನಿಮಾದಲ್ಲಿ ಬಿಗ್ ಬಾಸ್ ಖ್ಯಾತಿಯ ರಾಜೀವ್ ಹನು ನಾಯಕನಾಗಿ, ಶ್ರೀಜಿತಾ ಘೋಷ್ ಅವರು ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ. ವಿಶೇಷವೇನೆಂದ್ರೆ ಕಿಚ್ಚ ಸುದೀಪ್ ಅವರು ಕೂಡ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮೇ 3ರಂದು ಚಿತ್ರವು ತೆರೆಗೆ ಬರಲು ಸಜ್ಜಾಗಿದೆ. ಇದೊಂದು ನೈಜ ಘಟನೆಯ ಆಧಾರಿತ ಸಿನಿಮಾವಾಗಿದ್ದು ಡೈನಾಮಿಕ್ ಸ್ಟಾರ್ ದೇವರಾಜ್, ತಾರಾ, ಸುಚೇಂದ್ರ ಪ್ರಸಾದ್, ಬ್ರಹ್ಮಾನಂದಂ, ಅಲಿ, ಸಾಧು ಕೋಕಿಲ, ಮಂಜು ಪಾವಗಡ ಚಿತ್ರದ ತಾರಾ ಬಳಗದಲ್ಲಿದ್ದಾರೆ. ಆದ್ರೆ ಸಿನಿಮಾದ ನಿರ್ದೇಶಕ ವಿಜಯ್, ನಿರ್ಮಾಪಕ ಪ್ರದೀಪ್ ಯಾದವ್ ಇಂದ ಬಂಡವಾಳ ತೆಗೆದುಕೊಂಡು ಸಿನಿಮಾ ಇನ್ನು ಪ್ರೊಡಕ್ಷನ್ ಹಂತದಲ್ಲಿರುವಾಗಲೇ ಕೈ ಕೊಟ್ಟು ಸಿನಿಮಾಕ್ಕೆ ಅಡಚಣೆ ಉಂಟು ಮಾಡಿದ್ದಾರೆ. 2 ಕೋಟಿಯಲ್ಲಿ ಸಿನಿಮಾ ಮುಗಿಸೋದಾಗಿ ವಿಜಯ್ ಹೇಳಿದ್ರಂತೆ. ಆದ್ರೆ ಸಿನಿಮಾ ಚಿತ್ರೀಕರಣದ ಹಂತದಲ್ಲೇ ನಿರ್ಮಾಪಕರಿಂದ ನಿರ್ದೇಶಕರು 6 ಕೋಟಿ ಪಡೆದು ಎಸ್ಕೇಪ್ ಆಗಿದ್ದಾರಂತೆ. ಸಿಎಂ ವಿಜಯ್ ಕೆಲವು ತಿಂಗಳುಗಳಿಂದ ಯಾರ ಸಂಪರ್ಕದಲ್ಲೂ ಇಲ್ಲ. ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಹಾಗಾಗಿ ನಿರ್ಮಾಪಕ ಪ್ರದೀಪ್ ಯಾದವ್ ಹಾಗೂ ನಟ ರಾಜೀವ್ ಒದ್ದಾಡ್ಕೊಂಡು ಸಿನಿಮಾ ಮುಗಿಸಿದ್ದಾರೆ. ಹೀಗಂತ ಸ್ವತಃ ನಿರ್ಮಾಪಕ ಪ್ರದೀಪ್ ಯಾದವ್ ಮಾಧ್ಯಮದವರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ. ನಾಳೆ ಮತ್ತಷ್ಟು ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.